ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ. ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ಅಶ್ವಿನಿ ಮ್ಯಾಮ್, ನಾನು ಅಂತ ಎಲ್ಲಾ ಕಡೆ ಹೇಳ್ಕೊಂತ ಇರ್ತಾರೆ. ಫಸ್ಟ್ ಕ್ಯಾಪ್ಟನ್ಸಿ ಏನೋ ಅವ್ರಿಗೆ ಸಿಕ್ಕಿಬಿಟ್ರೆ ತುಂಬಾ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಆಟ ಆಡಿದೀನಿ. ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ರೇಸ್ ಅಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ್ದು ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗತ್ತೆ? ಬಿಗ್ ಬಾಸ್ ಮನೇಲಿ ಅವಮಾನಗಳಾದಾಗ ಅದು ಮರೆಯಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರ್ತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಇಂದು ರಾತ್ರಿ 9:30ಕ್ಕೆ ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ. ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ಅಶ್ವಿನಿ ಮ್ಯಾಮ್, ನಾನು ಅಂತ ಎಲ್ಲಾ ಕಡೆ ಹೇಳ್ಕೊಂತ ಇರ್ತಾರೆ. ಫಸ್ಟ್ ಕ್ಯಾಪ್ಟನ್ಸಿ ಏನೋ ಅವ್ರಿಗೆ ಸಿಕ್ಕಿಬಿಟ್ರೆ ತುಂಬಾ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಆಟ ಆಡಿದೀನಿ. ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ರೇಸ್ ಅಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ್ದು ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗತ್ತೆ? ಬಿಗ್ ಬಾಸ್ ಮನೇಲಿ ಅವಮಾನಗಳಾದಾಗ ಅದು ಮರೆಯಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರ್ತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಇಂದು ರಾತ್ರಿ 9:30ಕ್ಕೆ ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ. ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ಅಶ್ವಿನಿ ಮ್ಯಾಮ್, ನಾನು ಅಂತ ಎಲ್ಲಾ ಕಡೆ ಹೇಳ್ಕೊಂತ ಇರ್ತಾರೆ. ಫಸ್ಟ್ ಕ್ಯಾಪ್ಟನ್ಸಿ ಏನೋ ಅವ್ರಿಗೆ ಸಿಕ್ಕಿಬಿಟ್ರೆ ತುಂಬಾ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಆಟ ಆಡಿದೀನಿ. ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ರೇಸ್ ಅಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ್ದು ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗತ್ತೆ? ಬಿಗ್ ಬಾಸ್ ಮನೇಲಿ ಅವಮಾನಗಳಾದಾಗ ಅದು ಮರೆಯಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರ್ತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಇಂದು ರಾತ್ರಿ 9:30ಕ್ಕೆ